ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಥಿಯೇಟ್ರಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ಸಿಕ್ಕಾಪಟ್ಟೆ ನಗು ಇದೆ. ಹೊರಗಡೆ ನೋಡಿದ್ರೆ ಶಾಂತಿ ಕ್ರಾಂತಿ, ಥಿಯೇಟ್ರ್ ಒಳಗಡೆ ನೋಡಿದ್ರೆ ಅಯೋಗ್ಯ ಟೂರ ದೊಡ್ಡ ಕ್ರಾಂತಿ. ಫಿಲಮ್ ಮಾತ್ರ ಈಗ ನಾವು ಇತ್ತೀಚೆಗೆ ತುಂಬ ಕಾಮಿಡಿ ಮೂವಿಗಳು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದು. ನೀವು ಮೊದಲನೇ ದೃಶ್ಯದಿಂದ ಹಾಡಿಂದ ಪ್ರಾರಂಭ ಆಗಿ ನಮ್ಮ ಅಂಬರೀಷ್ ಹಣ್ಣಿಂದ ಸ್ಟಾರ್ಟ್ ಆಗಿ ಕಡೆಗೆ ನಮ್ಮ ರಾಗಿ ಭೈಗೆ ಈ ಸಿನಿಮಾ ಎಂಡ್ ಆಗೋಂಥದ್ದು. ಒಂದೊಂದು ಫ್ರೇಮಲ್ಲೂ ಎಲ್ಲೂ ಸಹ ನಮಗೆ ತಪ್ಪು ಕಾಣಲಿಲ್ಲ. ಈ ಸಿನಿಮಾದಲ್ಲಿ ಅಷ್ಟು ಎಲ್ಲರೂ ನಕ್ಕಿದ್ರು. ಮತ್ತು ಒಂದು ಒಳ್ಳೆ ಮೆಸೇಜು, ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಲೀಡ್ರ್ಗಳು ಹುಟ್ಟಬೇಕು, ಜೊತೆಗೆ ಬಂದು ನಮ್ಮ ಮತವನ್ನು ನಾವು ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡ್ರೆ ಒಬ್ಬ ಸರಿಯಾದ ನಾಯಕನನ್ನು ನಮ್ಮ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದೊಂದು ಉದ್ದೇಶ. ಅಂದರೆ ಒಟ್ಟಾರೆಯಾಗಿ ಇಡೀ ಚಿತ್ರದಲ್ಲಿ ಒಂದು ಸಂದೇಶದ ಜೊತೆಗೆ ನಗನಗಿಸ್ತಾ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ಸತೀಶ್ ಸರ್ ಸಖತ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಡೀ ಚಿತ್ರಕ್ಕೆ ಒಳ್ಳೆಯದಾಗಲಿ. ಅಯೋಗ್ಯ 2 ನನ್ನ ಪ್ರಕಾರ ಕಂಪ್ಲೀಟ್ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದಂಥ ಸಿನಿಮಾ. ಮಧ್ಯದಲ್ಲಿ ಸಾಧು ಸರ್ ಬರ್ತಾರೆ, ನಾನು ಹೇಳಲ್ಲ ಯಾಕೆ ಬರ್ತಾರೆ ಅಂತ ಹೇಳಿ. ಒಬ್ಬೊಬ್ಬರು ಕ್ಯಾರೆಕ್ಟರ್ ಲಾಸ್ಟಲ್ಲಿ ರವಿಚಂದ್ರನ್ ಸರ್ ಬಂದಾಗಂತ ಒಂಥರ ಮೈ ಜುಮ್ ಅಂದ್ಬಿಡ್ತು ನನಗೆ, ಅಷ್ಟು ಚೆನ್ನಾಗಿತ್ತು. ಓವರಾಲ್ ಅಯೋಗ್ಯ 2 2026ರ ಬ್ಲಾಕ್ ಬಸ್ಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು. ಥ್ಯಾಂಕ್ ಯು ಗೌಡ್ರೆ. ಥ್ಯಾಂಕ್ ಯು ಸತೀಶ್. ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.